ಕಾಲರ್ ಇದೆ ತಗೊಂಡ್ಬಿಡೋಣ. ನಾಗರಾಜ್ ಅಂತ ರಾಯಚೂರಿನಿಂದ ಕರೆ ಮಾಡಿದ್ದಾರೆ. ನಾಗರಾಜ್ ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ ನಾಗರಾಜ್, ಡಾಕ್ಟರ್ ಇದ್ದಾರೆ. ನಮಸ್ತೆ ನಾಗರಾಜ್, ಹೇಳಿ ತಮ್ಮ ಸಮಸ್ಯೆ ಏನು? ನಮಸ್ಕಾರ ಸರ್. ನಮಸ್ತೆ. ನಾಗರಾಜ್ ಅಂತ ರಾಯಚೂರು ಡಿಸ್ಟಿಕ್ ಇಂದ ಹೇಳಿ. ನಮ್ಮ ಸೇಸ್ನ ಸ್ವಲ್ಪ ಕ್ರಾಸ್ ಇದೆ ನೋಡ್ರಿ ಸರ್. ಯಾವಾಗ ಕಾಣಿಸ್ತು ಇದು ಕ್ರಾಸ್? ಇಲ್ಲ, ಹುಟ್ಟಿದಾಗಿನಿಂದಾನು ಇದೆ ಸರ್. ಮೊದಲಿಂದ. ನಿಮ್ಗೆ ನಿಮಿರಿಕೆ ಎಲ್ಲ ಸರಿಯಾಗುತ್ತಾ? ಎರೆಕ್ಷನ್ ಆಗ್ತದಾ? ಕರೆಕ್ಟ್ ಆಗಿ ಆಗ್ತದೆ ಸರ್. ಅದರ ತುಂಬಾ ಕ್ರಾಸ್ ಇದೆ. ಮದ್ವೆ ಆಗಿದೆಯಾ? ಇನ್ನೂ ಇಲ್ಲ ಸರ್. ಇನ್ನಿಲ್ಲ. ಎಷ್ಟು ವಯಸ್ಸು? 27 ಸರ್. ಯಾವಾಗ ನೋಡ್ಕೊಂಡ್ರೆ ಇದು ನಿಮ್ಗೆ ಇದು ಬೆಂಡ್ ಆಗಿರೋದು, ಕ್ರಾಸ್ ಆಗಿರೋದು? ಹುಟ್ಟಿದಾಗಿನಿಂದಾನು ಹಂಗೆ ಇದೆ ಸರ್. ಲೆಫ್ಟ್ ಸೈಡ್ ಫುಲ್ ಒಂಥರ ತೊಡೆ ಹತ್ರ ಬಂದ್ಬಿಡ್ತದೆ ಸರ್. ಉದ್ರೇಕ ಉಂಡಾಗ. ಏನಾದ್ರು ಪರೀಕ್ಷೆ ಮಾಡಿಸಿದ್ರಾ? ಸ್ಕ್ಯಾನಿಂಗ್ ಏನಾದ್ರು ಮಾಡಿಸಿದ್ರಾ? ಏನು ಮಾಡಿಸಿಲ್ಲ ಸರ್. ಯಾವ ಡಾಕ್ಟರ್ ಹತ್ರ ತೋರಿಸಿಲ್ಲ. ನೋಡಿ, ಕ್ರಿಯೆ ಮಾಡಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಸರ್. ನೋಡಿ, ಇದಕ್ಕೆ ಬೆಂಟ್ ಪೀನಿಸ್ ಅಂತ ಅಂತೀವಿ, ಅಂದ್ರೆ ಡೊಂಕಾದ ಶಿಶ್ನು. ಈ ಬೆಂಟ್ ಪೀನಿಸ್ ಅಂತ ಆಗಿದೆ ನಿಮಗೆ. ಇದಕ್ಕೆ ಕಾರಣ ಪೇರೋನಿಸ್ ಡಿಸೀಸ್ ಅಂತ ಆಗ್ತದೆ. ಅಂತಂದರೆ ಶಿಶ್ನುವಿನ ಒಳಗಡೆ ಒಂದು ಸೈಡ್ನಲ್ಲಿ ಫೈಬ್ರೋಸಿಸ್ ಆಗ್ತದೆ, ನಾರು ಕಟ್ಟುತ್ತೆ. ಈ ಸ್ಪಾಂಜಿ ಟಿಶ್ಯೂ ಹೋಗಿ ಏನು ಈ ಶಿಶ್ನು ನಿಮಿರಿಕೆಗೆ ಉಂಟಾಗೋದಕ್ಕೆ ಸ್ಪಂಜಿನಂತಹ ಒಳಗಡೆ ದಿಂಡುಗಳಿರ್ತದೆ. ಆ ದಿಂಡುಗಳಲ್ಲಿ ಒಂದು ಕಡೆ ದಿಂಡಿನಲ್ಲಿ ಸ್ಪಂಜ್ ಹೋಗ್ಬಿಟ್ಟು ನಾರು ಸೇರ್ಕೊಂಡ್ಬಿಡ್ತದೆ. ಈ ಸ್ಪಂಜ್ ಇದ್ದಾಗ ಏನಾಗುತ್ತೆ, ಈಗ ನಾವು ಈ ಟೇಬಲ್ ವರ್ಸ ಸ್ಪಂಜ್ ನೋಡಿದ್ದೀವಿ, ನೀರನ್ನ ಹೀರ್ಕೊಳ್ಳೋ ಶಕ್ತಿ ಇರ್ತದೆ ಮತ್ತು ಹಿಗ್ಗುವ ಕುಗ್ಗುವ ಶಕ್ತಿ ಇರ್ತದೆ. ಅದೇ ಗಟ್ಟಿ ಆಗಿಬಿಟ್ರೆ ನಿಮ್ಮ ನೀರು ಹೀರ್ಕೊಳ್ಳೋದಿಲ್ಲ, ಕುಗ್ಗೋದು ಇಲ್ಲ, ಹಿಗ್ಗೋದು ಇಲ್ಲ. ಒಂದು ಕಡೆ ದಿಂಡು ಏನಾಗಿರ್ತದೆ ಇವರಿಗೆ, ಈಗ 3 ದಿಂಡುಗಳಿರ್ತದೆ ಶಿಶ್ನು ಒಳಗಡೆ. ಯಾವ್ದಾದ್ರು ಒಂದು ಕಡೆ ದಿಂಡು ಈ ನಿಮಿರಿಕೆ ಉಂಟಾಗತಕ್ಕಂಥ ಸ್ಪಾಂಜಿ ಟಿಶ್ಯೂ ಏನಿದೆ, ಸ್ಪಂಜಿನಂತಹ ದಿಂಡು ಏನಿದೆ, ಕಾರ್ಪಸ್ ಕೆವರ್ನೋಸ, ಅದು ಸ್ಪಂಜ್ ಹೋಗ್ಬಿಟ್ಟು ಅಲ್ಲಿ ನಾರು ಕಟ್ಕೊಳುತ್ತೆ, ಫೈಬ್ರೋಸಿಸ್ ಅಂತೀವಿ. ಅಥವಾ ಕ್ಯಾಲ್ಸಿಫಿಕೇಶನ್ ಆಗುತ್ತೆ, ಅಂದರೆ ಕಲ್ಲಾಗ್ಬಿಡ್ತದೆ. ಅವ್ರು ಮುಟ್ಟು ನೋಡಿಕೊಂಡ್ರೆ ಅಲ್ಲಿ ಗೊತ್ತಾಗ್ತದೆ, ಒಂದು ಕಡೆ ಗಟ್ಟಿ ಇರ್ತದೆ. ಅಲ್ಲೇನಾಗುತ್ತೆ, ಹಿಗ್ಗೋದಿಲ್ಲ ಅದು, ಅಲ್ಲಿಗೆ ರಕ್ತ ಚಲನೆ ಹೋಗೋದಿಲ್ಲ, ಯಾಕೆಂದರೆ ಸ್ಪಂಜ್ ಇರೋದಿಲ್ಲ. ಸ್ಪಂಜ್ ಬದಲದು ನಾರು ಕಟ್ಟಿರ್ತದೆ. ಆಗೇನಾಗುತ್ತೆ, ನಿಮಿರಿಕೆ ಉಂಟಾದಾಗ ಈ ಸ್ಪಾಂಜಿ ಟಿಶ್ಯೂ ದಿಂಡೇನಿರ್ತದೆ ಅದು ಹಿಗ್ತಾ ಹೋಗುತ್ತೆ. ಆದರೆ ಎರಡನೇದು ಸ್ಪಂಜ್ ಇಲ್ಲದೆ ಇರೋದು, ಅಲ್ಲಿ ರಕ್ತ ಚಲನೆ ಆಗೋದಿಲ್ಲ, ಅದು ಅದೇ ಸೈಜ್ ಇರ್ತದೆ. ಮೊದಲೆಷ್ಟಿರ್ತೋ ಅದೇ ಸೈಜು. ಆಗೇನಾಗುತ್ತೆ, ಒಂದು ಕಡೆ ಬೆಂಡ್ ಆಗ್ತಾ ಹೋಗ್ತದೆ. ಯಾವಾಗ ಒಂದು ದಿಂಡು ಉದ್ದಕ್ಕೆ ಆಗ್ತಾ ಹೋಗುತ್ತೆ, ಇನ್ನೊಂದು ದಿಂಡು ಉದ್ದ ಆಗೋದಿಲ್ಲ. ಆಗೇನಾಗುತ್ತೆ, ಉದ್ದ ಆಗಿರೋ ದಿಂಡು ಈ ಸಣ್ಣ ದಿಂಡು ಕ್ರಾಸ್ ಆಗಿ ಈ ಕಡೆಗೆ ವಾಲುತ್ತೆ. ಇದಕ್ಕೆ ಬೆಂಟ್ ಪೀನಿಸ್ ಅಥವಾ ಡೊಂಕಾದ ಶಿಶ್ನು ಅಂತೀವಿ. ಇದಕ್ಕೆ ಅವರು ಮೊದಲನೇದಾಗಿ ಈ ಕಲರ್ ಡಾಪ್ಲರ್ ಪೀನಿಸ್ ಮಾಡಿಸ್ಬೇಕು. ಅಂದರೆ ಬಣ್ಣದ ಸ್ಕ್ಯಾನಿಂಗ್, ಈ ಕಲರ್ ಬ್ಲಡ್ ಫ್ಲೋ ನೋಡಲಿಕ್ಕೆ ಶಿಶ್ನುವಿನ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಸ್ಕ್ಯಾನಿಂಗ್ ಮಾಡಿದಾಗ ಏನಾಗುತ್ತೆ, ಯಾವ ಕಡೆ ದಿಂಡಲ್ಲಿ ಎಲ್ಲಿ ಫೈಬ್ರೋಸಿಸ್ ಆಗಿದೆ, ಎಲ್ಲಿ ಕ್ಯಾಲ್ಸಿಫಿಕೇಶನ್ ಅಥವಾ ಕಲ್ಲಾಗಿದೆ ಕಂಡುಹಿಡಿತೀವಿ. ಕಂಡಿಡಿದ ನಂತರ ಅದನ್ನು ಕರಗಿಸೋದಕ್ಕೆ ಇಂಜೆಕ್ಷನ್ಸ್ ಅನ್ನು ಕೊಡ್ತೀವಿ, ಪ್ಲಾಸ್ಮೋಲೈಟಿಕ್ ಇಂಜೆಕ್ಷನ್ಸ್. ಆ ದಿಂಡು ಎಲ್ಲಿ ನಾರು ಕಟ್ಟಿರುತ್ತೋ ಅದಕ್ಕೆ ಅದೇ ಜಾಗಕ್ಕೆ ಕೊಟ್ಟು ಅದನ್ನು ಕರಗಿಸ್ತೀವಿ. ಅಥವಾ ಶಾಕ್ ವೇವ್ ಕೊಟ್ಟು, ಲೋ ಎನರ್ಜಿ ಶಾಕ್ ವೇವ್ ಕೊಟ್ಟು ಅದನ್ನು ಬ್ಲಾಸ್ಟ್ ಮಾಡ್ತೀವಿ. ಈಗ ಈ ಯೂರಾಲಜಿಸ್ಟು, ಈ ಕಿಡ್ನಿ ಡಾಕ್ಟ್ರುಗಳು ಯಾವ ಥರ ಸ್ಟೋನ್ಗಳನ್ನ ಅಲ್ಟ್ರಾಸೌಂಡ್ ಕೊಟ್ಟು ಬ್ಲಾಸ್ಟ್ ಮಾಡ್ತಾರೆ, ಅದೇ ರೀತಿ ಲೋ ಎನರ್ಜಿ ಶಾಕ್ ವೇವ್ಸನ್ನು ಈ ಪೀನಿಸ್ಗೆನೆ ಕೊಟ್ಟು ಅದು ಎಲ್ಲಿ ಕಲ್ಲು ಕಟ್ಟಿರ್ತದೆ, ಅದು ನಾರಿರ್ತದೆ, ಅದನ್ನು ಬ್ಲಾಸ್ಟ್ ಮಾಡ್ತೀವಿ. ಅಥವಾ ಮೂರನೇದು ಪ್ಲಾಸ್ಮಾ ಇಂಜೆಕ್ಟ್ ಮಾಡಿಬಿಡ್ತೀವಿ. ಅವ್ರದ್ದೇ ರಕ್ತವನ್ನು ತೆಗೆದುಕೊಂಡು ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾನ ನೇರವಾಗಿ ಆ ಫೈಬ್ರೋಸಿಸ್ ಆಗಿರುತ್ತಲ್ಲ ಆ ಜಾಗಕ್ಕೆ ಇಂಜೆಕ್ಟ್ ಮಾಡಿ ಅದನ್ನು ಲೈಸಿಸ್ ಮಾಡ್ತೀವಿ, ಅಂದರೆ ಬ್ರೇಕ್ ಡೌನ್ ಮಾಡ್ತೀವಿ. ಟಿಶ್ಯೂಸ್ ಏನು ಅದು ಗಟ್ಟಿಯಾಗಿರ್ತದೆ ಅದನ್ನು ಕರಗಿಸ್ತೀವಿ, ಅಂದರೆ ಕಲ್ಲು ಕರಗಿಸ್ದಂಗೆ. ಈ ರೀತಿ ಜೊತೆಗೆ ವ್ಯಾಕ್ಯೂಮ್ ಪಂಪನ್ನು ಕೊಟ್ಟು ಅದನ್ನು ನೇರ ಮಾಡ್ತೀವಿ ಫಿಸಿಕಲ್ ಮೆಥಡ್ಸ್. ಜೊತೆಗೆ ಪೀನಿಸ್ಗೆ ವೆಯ್ಟ್ಸ್ ಕೊಡ್ತೀವಿ, ತುದಿಗೆ ಲಿಂಗಮಣಿ ತುದಿಗೆ ಅವ್ರಿಗೆ ತೂಕಗಳನ್ನ ಹಾಕಿ, ಯಾವ ತೂಕ ಅವರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅದನ್ನು ಹಾಕಿ ಅವ್ರಿಗೆ ಡೈಲಿ ಟ್ರ್ಯಾಕ್ಷನ್ ಕೊಡಲಿಕ್ಕೆ ಹೇಳ್ಕೊಡ್ತೀವಿ. ಅದನ್ನು ಒಂದು 3 ರಿಂದ 6 ತಿಂಗಳು ಮಾಡಿದ್ರೆ ಅದು ನೆಟ್ಟಕ್ಕಾಗುತ್ತೆ. ಈಗ ನಾವು ಬಿದಿರು ಕಡ್ಡಿನ ಹೇಗೆ ಸ್ಟ್ರೈಟ್ ಮಾಡಲಿಕ್ಕೆ ಅದನ್ನು ನೆಟ್ಟಕ್ಕೆ ಮಾಡೋದಕ್ಕೆ ಅದನ್ನು ದೆಬ್ಬೆ ಕಟ್ತೀವಿ, ಅದೇ ರೀತಿ ಇದನ್ನು ಮಾಡ್ತೀವಿ. ಜೊತೆಗೆ ಈ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು ಇದೆ, ಇವುಗಳನ್ನೆಲ್ಲ ಉಪಯೋಗಿಸಿ ಅವರಿಗೆ ಡೊಂಕಾದ ಶಿಶ್ನುವನ್ನು ಸರಿಪಡಿಸ್ಬೋದು.